ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ಹೆಂಗಿದ್ರಿ ಎಲ್ಲರೂ? ನಾನು ಬೆಳಗಿನ ಜಾವ 6:30 ಎದ್ಕೊಂಡು ಸೀದಾ ಬಾಳೆಹಳ್ಳಿ ಕೊಯ್ಯಕ್ಕೆ ಬಂದೆ. ಎಷ್ಟು ಕ್ಲೀನ್ ಇದೆ ನೋಡಿ. ಈ ಥರ ಎಲ್ಲ ವೆದರ್ ಮತ್ತು ನೇಚರ್ ಎಲ್ಲ ಇದ್ದರೆ ಎಂಥ ಟೆನ್ಷನ್ ಎಂಥ ತಲೆನೋವು ಇದ್ದರೂ ಸಡನ್ನೇ ಮಾಯ ಆಗ್ತಲ್ಲ. ಅದೆಲ್ಲ ಬಿಡಿ, ಇವತ್ತು ನನಗೆ ದೇವ್ರ ಮನೆ ಹೋಗ್ಲಿಕ್ಕಿತ್ತು. ಸೊ ಬಾಳೆಹಳ್ಳಿ ಕೊಯ್ಕೊ ಬಂದೆ. ಪೂಜೆ ಇತ್ತಾ, ನಮ್ದೊಂದು ಪೂಜೆ ಇದ್ದಿತ್ತು. ಗೈಸ್, ಇವತ್ತು ದೇವ್ರ ಮನೆಗೆ ಹೊರಟಿದ್ದೀವಿ. ಸ್ವಲ್ಪ ಪೂಜೆ ಇದೆ, ಅಲ್ಲಿಂದೆಲ್ಲ ವಿಡಿಯೋ ಹಾಕ್ತೀನಿ ಎಂಟು ತನಕ ನೋಡಿ. तो चलिए शुरू करते हैं. ನಾ ತುಂಬಾ ದಿನದಿಂದ ಕಾಯ್ತಾ ಇದ್ದಿದ್ದೆ ಕಾಟಿ ಕಾಣ್ಕಂತ ಕಂಡಿದ್ದೆ. ವಿಡಿಯೋ ಮಾಡೋಕಲ್ಲ ಟೈಮ್ ಸಿಕ್ಲೈತೆ, ಟೈಮ್ ಅಲ್ಲ ಮೀಟ್ರ್ ಇಲ್ಲ ಬಿಡಿ. ಸೊ ಈಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೆ, ಕಣ್ಕೊ ಬನ್ನಿ. ಇದಲ್ಲ ಗಾಯ ಆಗಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅದೇನೋ ಪುಣ್ಯಕ್ಕೆ ಸಿಂಗಲ್ ಆಯ್ತು, ಸ್ವಲ್ಪ ಪೆಟ್ಟಾಯ್ತು, ಅದಕ್ಕೆ ಹಾಗೆ ಹೋಯ್ತು. ಇಲ್ಲ ಅಂದ್ರೆ ನಮ್ಮ ಗತಿ ಅಷ್ಟೇ. ಕೆಲವ್ರಿಗೆ ಅನ್ಸ್ಬೋದು ಈ ಕಾಡ್ಕೊಳಕ್ಕೆ ಹೆದರ್ಕಂತಾರಲ್ಲ ಅಂತ. ಅದ್ರ ಪವರ್ ಗೊತ್ತಿದ್ದವರಿಗೆ ಗೊತ್ತಾ. ಅದು ಕಾಲು ಪೆಟ್ಟದಕ್ಕೋಸ್ಕರ ನಾವು ಇಲ್ಲಿ ವಿಡಿಯೋ ಮಾಡ್ತಿದ್ವಿ. ಓದ್ತಿದ್ದೆ ನಾ ಸೈಡಿಗೆ ನಿಮ್ಗೆ ತೋರ್ತಾ. ನಾವು ದೇವ್ರ ಮನೆ ಬಂದ್ವಿ. ಈಗ ನಿನ್ನ ಪೂಜೆ ಇದೆ, ವಿಡಿಯೋ ಹಾಕ್ತೆ. ವೆಯ್ಟ್ ಮಾಡ್ತಿದ್ದೀವಿ, ಅಂಕಲ್ ಎಲ್ಲ ಬಂದಿಲ್ಲ ಇನ್ನು. ಎಲ್ಲಿ ನೋಡಿದ್ರು ದನಗಳು. ಎಷ್ಟು ಚಂದ ನೋಡಿ. ಇದರಲ್ಲಿ ಒಂದು 90% ಜನ ನೋಡಿರ್ತೀರಿ ನನ್ನ ವೀಡಿಯೋ ನೋಡೋರು ಈ ಪ್ಲೇಸ್ನ. ದೇವ್ರ ಮನೆ ಅಂದ್ರೆ ಅಷ್ಟು ಫೇಮಸ್ ಪ್ಲೇಸ್, ಎಲ್ಲ ಬಂದಿರ್ತೀರಿ ಆಲ್ಮೋಸ್ಟ್. ಇದು ನೋಡಿ ನಮ್ಮದು ಬಂಟ, ಮೊದಲು ವೀಡಿಯೋನಲ್ಲಿ ಹಾಕಿನಲ್ಲ, ಎಷ್ಟು ಚಂದ ಇದೆ ಕಣಿ. ಹೇಗಿದೆ ನೋಡಿ ಪ್ಲೇಸ್. ಇದ್ರ ಬಗ್ಗೆ ಎಲ್ಲ ನಾನು ವೀಡಿಯೋ ಫುಲ್ ಮಾಡಿ ಹಾಕ್ಕಂತಾನೆ ಇದ್ದೆ, ಬಟ್ ಟೈಮಿಂಗ್ ಇಲ್ಲ. ಈಗ ನನಗೆ ಫುಲ್ ಬ್ಯುಸಿ ಇರುತ್ತೆ ಕೆಲಸ. ಸೊ ಕೆಲಸ ಎಲ್ಲ ಮುಗಿದು ಸ್ವಲ್ಪ ದಿನ ವೀಡಿಯೋಕ್ಕಂತ ಟೈಮ್ ಕೊಡ್ತೆ, ಆವಾಗ ಡೀಟೇಲ್ ವೀಡಿಯೋ ಹಾಕ್ತೆ. ದೇವಸ್ಥಾನದ ಬಗ್ಗೆ ಎಲ್ಲ ವೀಡಿಯೋ ಮಾಡೋಕ್ಕಿಲ್ಲ, ಬಟ್ ನಾನು ಪರ್ಮಿಷನ್ ತಗೊಂಡು ಮಾಡ್ತೆ. ಎಲ್ಲ ಕಡೆದು ಆಲ್ಮೋಸ್ಟ್ ನನ್ನ ಹತ್ರ ಇದ್ದದ್ದೆಲ್ಲ ಪ್ಲೇಸ್ ಬಗ್ಗೆ ಎಲ್ಲ ಹೇಳ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಈಗ ಪ್ರಸಾದ ಎಲ್ಲ ಹಂಚಿ ಪೂಜೆ ಆಗುವಾಗ ಮಧ್ಯಾಹ್ನ 1-2 ಗಂಟೆ ಆಯಿತು. ಎಲ್ಲ ಮುಗಿಸಿ ಸೀದಾ ಮನೆಗೆ ಬಂದ್ವಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೆ ಅಕ್ಕ. ಬಾಯ್ ಬಾಯ್.